ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸುತ್ತಿದ್ದ ಕೇರಳ ಸಾರಿಗೆ ಬಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಆಕಸ್ಮಿಕ ಬೆಂಕಿಗೆ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮೈಸೂರಿನ ನಂಜನಗೂಡಿನ ಹೊಸಲಿ ಗೇಟ್ ಬಳಿ ಘಟನೆ ನಡೆದಿರೋದು. ಪ್ರಾಣಾಪಾಯದಿಂದ ಪಾರಾಗಿರುವುದು ಬಸ್ನಲ್ಲಿದ್ದಂತ 40 ಪ್ರಯಾಣಿಕರು. ಮೈಸೂರಿನಿಂದ ಕೇರಳಕ್ಕೆ ತೆರಳುತ್ತಾ ಇದ್ದಂತ ಸಾರಿಗೆ ಬಸ್ಸು ಇದು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮೈಸೂರಿನ ನಂಜನಗೂಡಿನ ಬಳಿ ನಡೆದಿರುವಂತಹ ಘಟನೆ. ಬಟ್ 40 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿಯಲ್ಲಿ ಇದೆ ಅಂತ. ಚಲಿಸುತ್ತಿದ್ದಂತ ಕೇರಳ ಸಾರಿಗೆ ಬಸ್ನಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಕಾಣಿಸ್ಕೊಂಡು ಬಿಟ್ಟಿದೆ. ನೋಟ ಇದ್ದಂಗೆ ಹೊತ್ತು ಉರಿದೋಗ್ಬಿಟ್ಟಿದೆ. ಸುಟ್ಟು ಕರಕಲಾಗಿ ನಿಂತಿರೋದು ನೋಡ್ತಾ ಇದ್ದೀರಾ. ಆಕಸ್ಮಿಕ ಬೆಂಕಿ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು, ಏನ್ ಪ್ರಾಬ್ಲಮ್, ಏನು ಗೆತ್ತ ಮಾಹಿತಿ ಸಿಗ್ಬೇಕಾಗತ್ತೆ. ಮೈಸೂರಿನ ನಂಜನಗೂಡಿನ ಹೊಸಳ್ಳಿ ಗೇಟ್ ಬಳಿ ಒಂದು ಘಟನೆ ನಡೆದಿದೆ. 40 ಜನ ಪ್ರಯಾಣಿಕರಿದ್ರು. ಎಲ್ರೂ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಬಸ್ನ ನಿಲ್ಲಿಸಿದ್ದಾರೆ. ಎಲ್ರೂ ಕೆಳಗೆ ಇಳಿದು ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಏನಾದ್ರೂ ನಿದ್ರೆ ಮಂಪೂರಿನಲ್ಲಿ ಇದ್ದಿದ್ರೆ ಬೆಂಕಿ ಹತ್ತಿದ್ದೇ ಗೊತ್ತಾಗಿಲ್ಲ ಅಂತಂದ್ರೆ ದೊಡ್ಡ ಅನಾಹುತಗಳು ಸಂಭವಿಸ್ತಾ ಇತ್ತು. ಇತ್ತೀಚೆಗೆ ಬಸ್ನಲ್ಲಿ ಈ ತರ ಬೆಂಕಿ ಕಾಣಿಸ್ಕೊಳ್ತಾ ಇರೋದು, ಈ ತರದ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇದು ಮೈಸೂರಿನಿಂದ ಕೇರಳಕ್ಕೆ ತೆರಳುತ್ತಾ ಇದ್ದಂತ ಸಾರಿಗೆ ಬಸ್ಸು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಏನಾಯ್ತು, ಏನ್ ಕತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗತ್ತೆ. ಇದಕ್ಕಿದ್ದಂಗೆ ಬೆಂಕಿ ಅಂತಂದ್ರೆ ಏನಾದ್ರೂ ತಾಂತ್ರಿಕ ಸಮಸ್ಯೆ ಆಯ್ತು ಅಥವಾ ಏನು ಗೆತ್ತ, ಇದೆಲ್ಲದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ಏನಾಗಿತ್ತು?